ಹಾಯ್ ಹಲೋ ನಮಸ್ಕಾರಪ್ಪ ಎಲ್ಲರಿಗೂ. ನಾ ಮತ್ತು ನನ್ನ ಫ್ಯಾಮಿಲಿನ ಕರ್ಕೊಂಡು ಇವತ್ತು ನಾ ಯಲ್ಲಮ್ಮ ಗುಡ್ಡಕ್ಕೆ ಹೊಂಟಿದ್ನಿ. ಆದ್ರೆ ನಡಕ್ಕೆ ನೆನಪಾತು ನಾ ಜೋಗುಳಬಾಯಿ ದೇವಸ್ಥಾನಕ್ಕೆ ಹೋಗಿನೇ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಂತ. ಅದಕ್ಕೆ ನಾ ಇವಾಗ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ ರೀ. ಯಾಕೆ ಜೋಗುಳಬಾಯಿಗೆ ಹೋಗಿನೇ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಂತ ನಿಮಗೆ ಇವತ್ತು ಈ ವ್ಲಾಗ್ದಾಗ ಹೇಳ್ತೇನೆ ರೀ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಎಲ್ಲದಕ್ಕೂ ಹತ್ರದಾದಂಥ ಒಂದು ಇತಿಹಾಸ ಇರ್ತೈತಿ. ಅದಕ್ಕೆ ಈ ಜೋಗುಳಬಾವಿಗೂ ಒಂದು ದೊಡ್ಡದಾದಂಥ ಇತಿಹಾಸನೂ ಐತ್ರಿ. ಆ ಇತಿಹಾಸ ಏನಂತ ನಾನು ನಿಮಗೆ ಹೇಳ್ತೀನಿ. ಯಾಕೆ ಈ ಜೋಗುಳಬಾವಿದಾಗ ಜಳಕ ಮಾಡಿನ ಸತ್ಯವಂತ ದರ್ಶನಕ್ಕೆ ಹೋಗ್ಕಾರು, ಸತ್ಯವಂತ ದರ್ಶನ ತಗೊಂಡ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಕಾರು. ಹಂಗೆ ಒಂದೇ ಕಡೆ ಅಂತೂ ಯಾರೂ ಹೋಗೋದಿಲ್ಲ ರೀ. ಯಾಕೆ ಹೋಗ್ಕಾರು ಅಂತ ನಾನು ನಿಮಗೆ ಹೇಳ್ತೀನಿ. ಯಲ್ಲಮ್ಮ ಗುಡ್ಡದಾಗಿರೋ ತಾಯಿ ರೇಣುಕಾದೇವಿ ಅವ್ರಿಗೆ ಅವ್ರ ಪತಿ ಶಾಪ ಕೊಡ್ತಾನೆ ರೀ. ಆ ಶಾಪದಿಂದ ಅವ್ರಿಗೆ ಚರ್ಮ ರೋಗ ಬರ್ತೈತಿ. ಆವಾಗ ಅವ್ರ ಆಶ್ರಮ ಬಿಟ್ಟ ಹೊರಗೆ ಬರ್ತಾರೆ. ಈ ಜಾಗಕ್ಕೆ ಬಂದಾಗ ಇಲ್ಲಿ ಸಿದ್ಧಿ ಪುರುಷರು ಸಿಕ್ಕಾಗ ಹೇಳ್ತಾರೋ, ಇಲ್ಲಿ ಈ ನೀರಾಗ ಅರ್ಶನ ಹಚ್ಕೊಂಡು ಜಾಕ ಮಾಡ್ರೆ ನಿಮ್ಮ ಶಾಪ ಮೋಚನೆ ಆಗ್ತೈತಂತ ಹೇಳ್ತಾರೋ. ಅದಕ್ಕೋಸ್ಕರ ಈ ನೀರಿಗೆ ಅಷ್ಟು ಪ್ರಾಮುಖ್ಯತೆ ಐತ್ರಿ. ನೀವು ನೋಡ್ರಲ್ಲ, ಅಲ್ಲಿ ಬಾವಿ ಐತಿ, ಇಲ್ಲಿ ಜೋಗುಳ ಐತಿ. ಅದಕ್ಕೋಸ್ಕರ ಇದನ್ನು ಜೋಗುಳಬಾವಿ ಅಂತ ಕರೀತಾರೆ. ಮತ್ತು ಇಲ್ಲಿ ಜನರ ನಂಬಿಕೆ ಏನಂತಂದ್ರೆ, ಯಾರಿಗೆಲ್ಲ ಏನೇನು ಮಕ್ಕಳದು ಆಗಲ್ಲಲ್ರಿ, ಅವ್ರು ಇಲ್ಲಿ ಬಂದು ಈ ಜೋಗುಳನ್ನು ತೂಗಿ ಮನಸ್ಸಿಂದ ಬೇಡ್ಕೊಂಡ್ರೆ ಅವ್ರಿಗೆ ಮಕ್ಕಳಾಗತ್ತಂತ ಇಲ್ಲಿ ಜನ ಹೇಳ್ತಾರೆ. ಜೋಗುಳಬಾಯಿ ಸತ್ಯವು ಅಂತ ನೋಡ್ಬೇಕು. ಜೋಗುಳಬಾಯಿ ಸತ್ಯವ ಸತ್ಯವು ಇದಾದ್ಮೇಲೆ ಯಲ್ಲಮ್ಮ ಗುಡ್ಡ ರೇಣುಕಾ ಯಲ್ಲಮ್ಮ ನಾವಿವಾಗ ಸತ್ಯಮ್ಮನ ದರ್ಶನ ತಗೊಂಡು ಯಲ್ಲಮ್ಮನ ಗುಡ್ಡಕ್ಕೆ ಹೊಂಟಿದೇವ್ರಿ. ಯಲ್ಲಮ್ಮನ ದರ್ಶನ ತಗೊಳಕ VIP ದರ್ಶನ ಈ ಸೈಡ್ ಐತಿ. ಇಲ್ಲಿ ಆದ್ರೆ ಒಬ್ರೊಬ್ರಿಗೆ 500 ರೂಪಾಯಿ ತೊಗೊಳತ್ತಾರ್ರಿ. ಅಲ್ಲಿ ಆದ್ರೆ ಜನರಲ್ದಾಗ ಫ್ರೀ ಐತ್ರಿ. ನಂಬರ್ ಅಂತೂ ಭಾಳ ಅದಾವು. 3 ತಾಸು ಆಗೈತೆ ಅಂತ ಹೇಳಕತ್ತಾರ ಇವರೆಲ್ಲ. ಓಹೋ ಸರ್, ಇಲ್ಲಿ ನೋಡ್ಬೋದ್ರಿ ಎಲ್ಲ ಯಲ್ಲಮ್ಮನ ಫೋಟೋ ಮಾರಾಕಿಟ್ಟಾರು. ಇಲ್ಲಿ ನೀವು ನೋಡ್ಬೋದ್ರಿ ಯಲ್ಲಮ್ಮ ಗುಡ್ಡದಾಗ ಅಮ್ಮನ ದರ್ಶನಕ್ಕೆ 2 ಜನ ನಂಬರ್ ಹಚ್ಚಿದಾರೆ ನೋಡ್ರಿ. ಇವತ್ತು ಫುಲ್ ರೇಷ್ ಐತಿ. ನಮ್ಮ ನಂಬರ್ ಎಷ್ಟು ಗಂಟೆಗೆ ಹತ್ತೈತಿ ಆಮೇಲೆ ರೀ. ಹಿಂಗೆ ದಾರಿ ಐತಿ ನೋಡ್ರಿ. ನಂಬರ್ ಭಾಳ ಐತಿ. ಹಿಂಗೆ ಹೋಗುಂಬಾ, ಹಿಂಗೆ ಹೋಗುಂಬಾ, ಹಿಂಗೆ ನೋಡ್ಬೋದ್ರಿ. ಇಲ್ಲಿ ಎಷ್ಟು ಜನ ಅದಾರು ಎಲ್ಲ ನೋಡ್ಬೋದ್ರಿ. ಎಷ್ಟು ರೆಡಿ ಆಗೈತೆ ಅಂದ್ರೆ ತಳಗೆಲ್ಲ ಭಾಳ ರೆಡಿ ಆಗೈತೆ ರೀ. ಇವರೊಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಇಡಬೇಕಿತ್ತು, ಏನರ ವ್ಯವಸ್ಥೆ ಮಾಡಬೇಕಿತ್ತು. ಭಾಳ ಅಂದ್ರೆ ಭಾಳ ರೆಡಿ ಆಗೈತೆ ಇಲ್ಲೆಲ್ಲ. ನೋಡ್ರಲ್ಲ ಈ ಸೈಡೆಲ್ಲ ನಂಬರ್ ಹಚ್ಚಿದಾರು. ಈಗ ನೀವು ನೋಡ್ತಾ ಇರೋ ಈ ಯಲ್ಲಮ್ಮ ಗುಡ್ಡನ ಮೊದಲ ಸಿದ್ಧಚಲ ಪರ್ವತ ಅಂತ ಕರಿತೀರ್ರಿ. ಯಾವಾಗ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಆಯಿತೋ ಆವಾಗಿಂದ ಇದನ್ನ ಎಲ್ಲರೂ ಯಲ್ಲಮ್ಮನ ಗುಡ್ಡ ಅಂತ ಕರಿತಾರ್ರಿ.
ನನಗಂತೂ ಯಲ್ಲಮ್ಮನ ಗುಡ್ಡಕ್ಕೆ ಬಂದಾಗ ಮನಸ್ಸಿಗಂತೂ ಒಳ್ಳೆ ನೆಮ್ಮದಿನ ಸಿಗ್ತೈತಿ. ಯಾಕಂದ್ರೆ ಇಲ್ಲಿ ಜನ ಎಲ್ಲರೂ ಉದೋ ಉದೋ ಯಲ್ಲಮ್ಮ ಉದೋ ಉದೋ ಯಲ್ಲಮ್ಮ ಅಂತ ಅನ್ಕೊಂತ ಎಷ್ಟು ಚಂದ ದರ್ಶನಕ್ಕೆ ಹೋಗ್ತಿರ್ತಾರ್ರಿ. ಇಲ್ಲಂದ್ರೂ ವರ್ಷದಾಗ 7 ಸಲ ಜಾತ್ರೆ ಆಕೈತ್ರಿ. ನೀವು ನೋಡ್ಬೋದ್ರಿ ಎಷ್ಟು ಜನ ಬಂದಾರ ಇಲ್ಲಿ ಅಮ್ಮನ ದರ್ಶನಕ್ಕೆ. ಹೋಗಿ ಚಿಕ್ಕೋಡಕ್ಕೆ ಕಾಯಿ ಮಾಡ್ತಾನೆ ಇದ್ರ ಕಡೆನೇ ಒಳಗ ನೋಡಿ ಒಳಗ ಉಳಿತಪ್ಪ ಸಾಮಾನ್ಯ ಇದ್ರಾಗೆಲ್ಲ ಅಲ್ಲಿಲ್ಲ ಅಲ್ಲಿ ತಾತ ಮುದು ಕಡೆ ಕ್ಯಾಮ್ರಾ ಚಲೋ ಆಯಿತು. ಎಲ್ಲಮ್ಮನ ದರ್ಶನ ಎಲ್ಲ ಸಿಕ್ತು, ಎಲ್ಲ ಚಲೋ ಐತ್ರಿ. ನಿಮಗೂ ಎಲ್ಲ ಚಲೋ ಆಗಲಿ, ಎಲ್ಲಮ್ಮ ಚಲೋ ಇಟ್ಟಿರಲಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೊಂಡ್ರು ನಾವು ಮುಂದಿನ ವ್ಲಾಗ್ದಾಗ.